ಸಚಿವರು ನಮ್ಮ ಕೈಗೆ ಸಿಕ್ತಿಲ್ಲ ರೀ ಹೀಗಂತ ತಮ್ಮದೇ ಸಚಿವರ ವಿರುದ್ಧ ರಾಜು ಕಾಗೆ ಮತ್ತೆ ಬೇಸರವನ್ನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಆಡಳಿತ ಕೆಲಸಗಳು ಸರಿಯಾಗಿ ಆಗಬೇಕು ಅಂತ ತಮ್ಮದೇ ಸಚಿವರ ವಿರುದ್ಧ ಶಾಸಕ ರಾಜು ಕಾಗೆ ಮತ್ತೆ ಬೇಸರ. ನೆನೆ ಕೂಡ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಸರಿಯಾಗಿ ಆಡಳಿತ ವ್ಯವಸ್ಥೆ ನಡೀತಾ ಇಲ್ಲ ಅಂತ ಆರೋಪಿಸಿದ್ರು. ರಾಜೀನಾಮೆ ಬಗ್ಗೆ ಮಾತನಾಡಿದ್ರು. ಈಗ ಮತ್ತೆ ಬೇಸರ ಹೊರಹಾಕಿದ್ದಾರೆ. ಆಗಬೇಕು ಎಲ್ಲ ಕೆಲಸಗಳು ಎಮ್ ಎಲ್ ಎದ ಅಷ್ಟೇ ಸಾರ್ವಜನಿಕರದ್ದು ಜನಸಾಮಾನ್ಯದು ಕೆಲಸ ಇಮಿಡಿಯೇಟ್ ಆಗಬೇಕು. ಏನು ಎಮ್ ಎಲ್ ಎ ಅಂದ್ರೆ ನಮಗೇನು ಕೋಡ್ ಬೈದವೋ ಏನೋ ನಾವು ದೊಡ್ಡ ಎಲ್ಲರದು ಜನಸಾಮಾನ್ಯರ ಪಾಪ ಯಾವ ಆಫೀಸ್ಗೆ ಹೋಗಿ ಒಂದು ಅರ್ಜಿ ಕೊಟ್ಟರೆ ಒಂದು ಕೆಲಸ ಇಮಿಡಿಯೇಟ್ ಆಗಬೇಕು. ಒಬ್ಬ ತಹಶೀಲ್ದಾರ್ ಇರಲಿ ಅಥವಾ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಇರಲಿ ಜಿಲ್ಲಾಧಿಕಾರಿಗಳಿರಲಿ ಯಾವುದೇ ಒಬ್ಬ ಸಮಸ್ಯೆ ಇದ್ರೆ ಆಗ್ತೈತೋ ಇಲ್ಲೋ ಅಥವಾ ಅವ್ನು ಇಮಿಡಿಯೇಟ್ ಉತ್ತರ ಕೊಡಬೇಕು. ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಇರಬೇಕು. ಅಧಿಕಾರಿಗಳು ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಸಚಿವರು ಕೈಗೆ ಸಿಗಬೇಕು. ನಮಗೆ ಸಿಗ್ತಾ ಇಲ್ಲರಿ. ಇದು ನನ್ನ ಯಾರ ಮ್ಯಾಗ ಆರೋಪ, ಯಾರ ಮ್ಯಾಗ ನಮ್ಗೆ ಅವ್ರು ಹಂಗೆ ಮಾಡ್ರು ಹಿಂಗೆ ಮಾಡಿಲ್ಲ. ಅನುದಾನದ ಪ್ರಶ್ನೆ ಬಂದಿಲ್ಲ. ಅನುದಾನ ಕೊಟ್ಟದ್ದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲಲ್ಲ. ಇದು ವ್ಯವಸ್ಥೆ. ಎಲ್ಲ ಮಂತ್ರಿಗಳು ಸೋಮವಾರ ಸಿಗ್ತಾರೋ, ಬುಧವಾರ ಸಿಗ್ತಾರೋ, ಗುರುವಾರ ಒಂದು ನಿಗದಿ ಮಾಡಿದಂದ್ರೆ ನಾವು ಬಂದು ಎಲ್ಲ ಮಂತ್ರಿಗಳು ಸಿಗ್ತಾರೋ ಅಂತೇಳಿ ನಾವು ಅಲ್ಲಿ 800 ಕಿಲೋಮೀಟರ್ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಅಥವಾ ಈ ಮಿನಿಸ್ಟರ್ ಎಲ್ಲರಿಗೂ ಒಂದೇ ದಿವಸ ಇರಲಿಕ್ಕೆ ಆಗೋದಲ್ಲ. ಓಕೆ, ನೋ ಪ್ರಾಬ್ಲಮ್. ರೆವಿನ್ಯೂ ಮಿನಿಸ್ಟರ್ ಸೋಮವಾರ ಇರ್ತಾರೋ, ಎಜುಕೇಷನ್ ಮಿನಿಸ್ಟರ್ ಮಂಗಳವಾರ ಇರ್ತಾರೋ, PWD ಮಿನಿಸ್ಟರ್ ಬುಧವಾರ ಇರ್ತಾರೋ, ಈ ಮಿನಿಸ್ಟರ್ ಈ ದಿವಸ ಇರ್ತಾರಂದ್ರೆ ನಾವು ಬರ್ಬೋದಲ್ಲ. ಇಲ್ಲಿ ಬರೋದು ಸರ್ ಶಿವಮೊಗ್ಗಕ್ಕೆ ಹೋಗಿದ್ದಾರೆ, ಸರ್ ಗುಲ್ಬರ್ಗಕ್ಕೆ ಹೋಗಿದ್ದಾರೆ, ಸರ್ ರಾಯಚೂರಿಗೆ ಹೋಗಿದ್ದಾರೆ, ಸರ್ ಬಳ್ಳಾರಿಗೆ ಹೋಗಿದ್ದಾರೆ. ನಾವು ನೋಡೋದು ತಿರುಗಿ ಹೋಗಿಬಿಡೋದು. ಇದು ವ್ಯವಸ್ಥೆ. ಆಮೇಲೆ ಒಂದು ಕೊಟ್ಟ ಏನೋ ಒಂದು ಸಣ್ಣ ವಿಷಯ ರೀ. ಒಬ್ಬ ಡ್ರೈವರ್ದ ಒಂದು ಪ್ಯೂನ್ದು ಒಂದು ಟ್ರಾನ್ಸ್ಫರ್ ಮಾಡಬೇಕಾದ್ರೂ 108 ತೊಂದರೆ. ಆಮೇಲೆ ಅವ್ರು ಅಲ್ಲಿ ಬಸವೇಶ್ವರ ಯಾದ ನೀರಾವರಿ 60-70 ಸಾವಿರ ಎಕರೆಗೆ ನೀರಾವರಿ ಆಗುವಂಥ ಯೋಜನೆಗಳ ಇಂಜಿನಿಯರ್ ತಪ್ಪುಗಳಿಂದ ಸರ್ KEBದ ಇಲೆಕ್ಟ್ರಿಸಿಟಿದ ನಮಗೆ ಡೈರೆಕ್ಷನ್ ಕೊಟ್ಟಲ್ಲ. ಅವ್ರು ಸುಳ್ಳು ಹೇಳ್ಕೊತ ಬಂದ್ರೆ 5-6 ವರ್ಷ. ಈಗ ಅವ್ರ ಮ್ಯಾಗ ಏನು ಕಲ್ಪನೆ ತೊಗೊಳಕ್ಕೆ ಬರ್ತೈತೆ. ನಾವೇನಾದರೂ ಮಾಡಿದ್ರೆ ನಮ್ಮ ಮ್ಯಾಗ ಪೊಲೀಸ್ ಕಂಪ್ಲೇಂಟ್, ಶಾಸಕರ ದೌರ್ಜನ್ಯ ನಮ್ಮ ಮ್ಯಾಗ ಕಂಪ್ಲೇಂಟ್ ಆತಾವ. ಅವ್ರಿಗೇನು ಅನ್ನೋಕ್ಕೂ ಬರಲ್ಲ, ಏನು ಮಾತಾಡೋಕ್ಕೂ ಬರಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು ನಾವು. ಬೇಸರಲ್ಲೇ ಏನಪ್ಪ ಇಲ್ಲಿ ಯಾಕೆ ಇರಬೇಕು, ಯಾವ ಪುರುಷಾರ್ಥಕ್ಕೆ ಇರಬೇಕು? ಸುಮ್ಮನೆ ಮನೆ ಆಗಿದ್ದರೆ ಚಲೋ ಅಲ್ರಲ್ಲಿ. ನಾವೆಲ್ಲ ಅಗ್ರಿಕಲ್ಚರ್ ದೇಶ, ನಾವೇನು ಶ್ರೀಮಂತರಲ್ಲ. ಹೋಗಿ ಒಕ್ಕಲ್ತನ ಮಾಡ್ಬೋದು, ಒಂದು 2 MS ಹಾಕಿ ಜೀವನ ನಡೆಸ್ಬೋದಲ್ಲಪ್ಪ. ಇಷ್ಟೊಂದು ಹೊಲಸು ವ್ಯವಸ್ಥೆಯಲ್ಲಿ ನಾವು ಯಾಕೆ ಇರಬೇಕು ಅಂತೇಳಿ ಮನಸ್ಸಿಗೆ ಬೇಜಾರಾಗಿ ಆ ಮಾತಾಡಿದ್ದೀನಿ. ಆದರೆ ನನ್ನ ಮತಕ್ಷೇತ್ರದ ಜನ ಮತ್ತೆ ಹೇಳಿದರೆ ನೀವು ಯಾಕೆ ರಾಜೀನಾಮೆ ಕೊಡ್ತೀರಿ, ನಾವಿದ್ದೀವಿ, ನಾವು ಹೋರಾಟ ಬರ್ತೀವಿ, ಒಂದು 10,000 ಜನ ಬೆಂಗಳೂರಿಗೆ ಬಂದು ಕುಣ್ತೀವಿ. ಅದೇನು 10,000 ಬಂದು ಜನ ಕೊಂಡೋದೇನು ಅವಶ್ಯಕತೆ ಇಲ್ಲ. ನಾನು ನೋಡ್ಕೊಳ್ಳೋಕೆ ಸಮರ್ಥ ಇದೇನಲ್ಲ. ಸರ್, ಇನ್ನೊಂದು ಅಸಮಾಧಾನ ಇದ್ರೆ ಬಂದು ನೇರವಾಗಿ CM ಅವ್ರನ್ನ ಭೇಟಿ ಮಾಡಬೇಕು. ಬಹಿರಂಗ